ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ನವೆಂಬರ್ ತಿಂಗಳು ಭಯಂಕರವಾಗಿರುವ ಹುಣ್ಣಿಮೆ ಮುಗಿದ ನಂತರ ಭವಿಷ್ಯ. ಈ ರಾಶಿ ಚಕ್ರದವರ ಜೀವನ ಬಹಳಷ್ಟು ವಿಚಿತ್ರ ಹಾಗೂ ಅದ್ಭುತವಾಗಿರುತ್ತದೆ. ನವೆಂಬರ್ 15ನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಸತ್ಯವಾಗಿ ಖಂಡಿತ ಇದೇ ನಡೆಯುತ್ತದೆ. 100ಕ್ಕೆ 100ರಷ್ಟು ನಿಜವಾಗಿ ಕೂಡ ಈ ರಾಶಿಯವರ ಬಾಳು ಬಂಗಾರವಾಗುತ್ತೆ. ಇವರ ಜೀವನದಲ್ಲಿ ಅದೃಷ್ಟ ಸಂಪತ್ತಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ. ಹಾಗಾದರೆ ಮೀನ ರಾಶಿಯವರಿಗೆ ನವೆಂಬರ್ ತಿಂಗಳು ಯಾವೆಲ್ಲ ರೀತಿಯ ಅದೃಷ್ಟ, ಯಾವೆಲ್ಲ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮೀನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕಲ್ಪನೆ, ಕರುಣೆ ಮತ್ತು ಆಧ್ಯಾತ್ಮಿಕ ಒಲವಿನ ಸಂಗಮವಾದಂತಹ ಮೀನ ರಾಶಿಯವರೇ ಸಿದ್ಧರಾಗಿರಿ. ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಬದುಕಿನ ದೋಣಿಗೆ ಹೊಸ ದಿಕ್ಕು ತೋರಿಸುವಂತಹ ದಿಕ್ಸೂಚಿ. ಬ್ರಹ್ಮಾಂಡದ ಶಕ್ತಿಗಳು ಈ ತಿಂಗಳು ನಿಮಗಾಗಿ ಒಂದು ವಿಶೇಷವಾದ ರಂಗಸಖಿಯನ್ನ ಮಾಡಿವೆ. ಒಂದು ಕಡೆ ನಿಮ್ಮ ಜ್ಞಾನ, ಸಂಪತ್ತು ಮತ್ತು ಗೌರವವನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯುವಂತಹ ಗಜಕೇಸರಿ ಯೋಗ ನಿಮ್ಮನ್ನು ಕೈಬೀಸಿ ಕರೆಯುತ್ತದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ನಿರ್ಧಾರವನ್ನು ಮಬ್ಬಾಗಿಸುವ, ನಿಮ್ಮ ದಾರಿಯನ್ನು ತಪ್ಪಿಸುವಂತಹ ಒಂದು ಮೋಸದ ಜಾಲ ಕೂಡ ನಿಮ್ಮ ಸುತ್ತಲೂ ಹರಡಿಕೊಳ್ಳುತ್ತದೆ. ಯಾವುದು ಆ ರಾಜಯೋಗ, ಯಾವುದು ನಿಮ್ಮನ್ನು ಪರೀಕ್ಷೆಗೆ ಒಡ್ಡುವಂತಹ ಆ ಸವಾಲು, ಯಾವೆಲ್ಲ ರೀತಿ ಸವಾಲನ್ನು ನೀವು ದೂರ ಮಾಡಿಕೊಳ್ಬೇಕು, ಯಾವ ರೀತಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯವನ್ನು ಬರಮಾಡಿಕೊಳ್ಬೇಕು, ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳೋಕ್ಕೆ ನಿಮಗಿರುವಂತಹ ಪ್ರಯತ್ನ ಯಾವ ರೀತಿ ಇರಬೇಕು, ಕಷ್ಟದ ಪರಿಶ್ರಮದ ಒಂದು ಜೀವನ ನಿಮ್ಮದಾಗಿದ್ದರೆ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆ ನಡೆಯುತ್ತದೆ. ಹಾಗಾದರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಪ್ರಭಾವಿಸಲಿರುವಂತಹ ಈ ತಿಂಗಳ ಸಂಪೂರ್ಣವಾದ ವಿವರ ಭವಿಷ್ಯವನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಇವರಿಗೆ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳೋಕೆ ಗುರುವಿನ ಆಶೀರ್ವಾದ ಬೇಕಾಗುತ್ತೆ. ಆದ್ದರಿಂದ ಓಂ ಗುರುವೇ ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಯಾವ ವ್ಯಕ್ತಿಗೆ ಗುರುಗಳ ಆಶೀರ್ವಾದ ಸಿಗುತ್ತದೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಪ್ರಬಲವಾದ ಯಶಸ್ಸನ್ನು ಸಾಧಿಸ್ತಾರೆ. ಮೀನ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಗುರು ಎಂದರೆ ಜ್ಞಾನ, ವಿಸ್ತಾರ, ಅದೃಷ್ಟ ಮತ್ತು ದೈವ ಅನುಗ್ರಹ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿ ಗುರುವು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಬರುವಂತಹ ಮಾರ್ಗಗಳು ಸುಲಭವಾಗಿ ಸಿಗುತ್ತದೆ. ಈ ಸಮಯದಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ತುಂಬಾ ಶ್ರೇಷ್ಠ. ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳಕುಗಳನ್ನು ಚೆಲ್ಲಿಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ರೀತಿಯ ಪರಿಹಾರ ಮಾರ್ಗವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹೌದು, ಮೀನ ರಾಶಿಯವರು ಅತ್ಯಂತ ಶುಭ ಹಾಗೂ ಒಂದು ವಿಶೇಷವಾದ ಶಕ್ತಿ, ಸಾಮರ್ಥ್ಯ, ಲಾಭವನ್ನು ನವೆಂಬರ್ ತಿಂಗಳಲ್ಲಿ ಕಂಡುಕೊಳ್ತಾರೆ. ಇವರಿಗೆ ಗುರುವು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಚಂದ್ರನ ಜೊತೆ ಸೇರಿ ಪವಿತ್ರವಾದ ಗಜಕೇಸರಿ ಯೋಗ ಕೂಡ ನಿರ್ಮಾಣವಾಗ್ತಿದೆ. ಜ್ಯೋತಿಷ್ಯದಲ್ಲಿ ಈ ಯೋಗವನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತೆ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು, ಗೌರವವನ್ನು ಮತ್ತು ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಇದರ ಜೊತೆಗೆ ಕರ್ಮದ ಕಾರಕನಾದ ಶನಿದೇವನ ಪ್ರಭಾವ ನಿಮ್ಮ ನಿರ್ಧಾರಗಳಿಗೆ ಸ್ಥಿರತೆಯನ್ನು ನೀಡಿದರೆ, ಗ್ರಹಗಳ ರಾಜ ಸೂರ್ಯನು ನಿಮ್ಮ ವೃತ್ತಿಯ ಜೀವನದಲ್ಲಿ ಹೊಸ ಹುರುಪನ್ನು ತುಂಬುತ್ತಿದ್ದಾನೆ. ಆದರೆ ನೆರಳಿನ ಗ್ರಹಗಳಾದ ರಾಹು ಮತ್ತು ಕೇತು ಪ್ರಭಾವ ನಿಮ್ಮ ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸಿ ನಿಮ್ಮನ್ನು ಗೊಂದಲದ ಗೂಡಿಗೆ ತಳ್ಳಲು ಪ್ರಯತ್ನಿಸಬಹುದು. ಹಾಗಾದರೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ಕಷ್ಟಗಳು, ಸಮಸ್ಯೆಗಳು ಬರದೇ ಇರೋ ರೀತಿ ಕಾಪಾಡಿಕೊಳ್ಬೇಕು ಅಂತ ಅಂದರೆ ಈ ಸಂದರ್ಭ ಗುರುವಿನ ಆರಾಧನೆ ಪ್ರಮುಖ ಸ್ಥಾನವನ್ನು ವಹಿಸುತ್ತದೆ ಅಂತ ಹೇಳಬಹುದು. ಈ ಗ್ರಹಗಳ ಆಟ ನಿಮ್ಮ ಜೀವನದ ವಿವಿಧವಾದ ಒಂದು ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ವಿವರವಾಗಿ ನೋಡ್ತಾ ಹೋಗೋಣ. ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತಹ ಸಕಾರಾತ್ಮಕ ಅಂಶಗಳ ಬಗ್ಗೆ ತಿಳಿಯೋದಾದರೆ, ಮೀನ ರಾಶಿಯವರೇ, ನೀವು ನಿಮ್ಮ ಸಹಜವಾದ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಗೆ ಹೆಸರುವಾಸಿ. ಈ ತಿಂಗಳು ನಿಮ್ಮ ಈ ಗುಣಗಳೇ ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಮೆಟ್ಟಿಲುಗಳಾಗುತ್ತೆ. ಹೌದು, ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಬೇಕು. ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋಕೆ ಹೋಗಬೇಡಿ. ನಿಮಗೆ ನವೆಂಬರ್ ತಿಂಗಳು ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಎಲ್ಲ ಕಷ್ಟಗಳಿಗೆ ಮುಕ್ತಿ. ಹೊಸದಾದ ಮನೆ ಖರೀದಿ ಮಾಡೋಕ್ಕೆ, ಆಸ್ತಿಯನ್ನು ಖರೀದಿ ಮಾಡೋಕ್ಕೆ ಅಥವಾ ಚಿನ್ನ, ಬೆಳ್ಳಿ, ವಾಹನವನ್ನು ಖರೀದಿ ಮಾಡೋಕ್ಕೆ ಸೂಕ್ತವಾದ ಸಮಯ ಆರಂಭವಾಗುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ನಿಮ್ಮ ಯೋಜನೆಗಳು ಎಲ್ಲರ ಗಮನ ಸೆಳೆಯುತ್ತವೆ. ನೀವು ಉದ್ಯೋಗದಲ್ಲಿ
ಇದ್ದರೆ ಇದು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವಂತಹ ಸಮಯ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುತ್ತಿಲ್ಲ, ಬದಲಾಗಿ ಪ್ರಶಂಸೆ ನೀಡ್ತಾ ಇಲ್ಲ, ನಿಮಗೆ ಹೊಸ ಜವಾಬ್ದಾರಿಯನ್ನು ನೀಡ್ತಾ ಇಲ್ಲ. ಈ ರೀತಿಯಾದ ಹಲವಾರು ತೊಂದರೆಗಳನ್ನು ನೀವು ಇಲ್ಲಿಯವರೆಗೂ ಅನುಭವಿಸಿದ್ದೀರಾ, ಅವಮಾನಗಳನ್ನು ಅನುಭವಿಸಿದ್ದೀರಾ, ಸಾಕಷ್ಟು ಕಣ್ಣೀರನ್ನು ಹಾಕಿದ್ದೀರಾ. ಆದರೆ ಈಗ ಅದಕ್ಕೆಲ್ಲ ಪ್ರತಿ ಉತ್ತರ ಕೊಡುವಂತಹ ಸಮಯ ಬಂದಿದೆ. ಹಾಗೆ ಮೀನ ರಾಶಿಯವರು ಈ ತಿಂಗಳಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳನ್ನು ದೂರ ಮಾಡಿಕೊಂಡು ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ನೀವು ಬಾಸ್ ಕಡೆಯಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಬಡ್ತಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಾನಮಾನ ಅಥವಾ ಜವಾಬ್ದಾರಿಯುತವಾದ ಹುದ್ದೆ ನಿಮ್ಮನ್ನು ಅರಸಿ ಬರುವ ಸಮಯ ಇದು. ಕಲೆ, ಬರವಣಿಗೆ, ಬೋಧನೆ, ವೈದ್ಯಕೀಯ ಈ ರೀತಿಯಾದ ಕೆಲಸ ಖಂಡಿತವಾಗಿ ಕೂಡ ಈ ತಿಂಗಳು ಅದ್ಭುತವಾಗಿರುತ್ತೆ. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೂ ಕೂಡ ಇದು ಸುವರ್ಣ ಯುಗ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ಒಂದು ದಾರಿಯನ್ನು ತೋರಿಸುತ್ತದೆ. ಅದನ್ನು ನಂಬಿ ಮುನ್ನಡೆದರೆ ಮೀನ ರಾಶಿಯವರಿಗೆ ಅದು ಆಕ್ರಮಣಕಾರಿಯಾಗಿ ವಿಸ್ತರಣೆ ಆಗ್ತಾ ಹೋಗುತ್ತೆ. ಬದಲಾಗಿ ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಅಡಿಪಾಯವನ್ನು ನೀವು ಭದ್ರಪಡಿಸಿಕೊಳ್ಳುವ ಸಮಯ ಇದಾಗಿದೆ. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆಲೋಚನೆಗಳು, ಹೊಸ ಕಾರ್ಯತಂತ್ರಗಳು ಹೊಳೆಯುತ್ತವೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ಯಾವುದೇ ಹೊಸ ಪಾಲುದಾರಿಕೆಗೆ ಸಹಿ ಹಾಕುವ ಮೊದಲು ಅಥವಾ ದೊಡ್ಡ ಹೂಡಿಕೆಯನ್ನು ಮಾಡುವ ಮೊದಲು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು. ನಿಮ್ಮ ವ್ಯವಹಾರದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು. ನಿಮಗೆ ದೀರ್ಘಕಾಲೀನ ಯಶಸ್ಸು ತಂದುಕೊಡುತ್ತೆ. ವಿದೇಶಿ ಸಂಪರ್ಕಗಳು ನಿಮಗೆ ವ್ಯವಹಾರದಲ್ಲಿ ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಹೌದು, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಅಂತ ಹೇಳ್ಬಹುದು. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದ ಒಂದು ಶಕ್ತಿ, ಸಾಮರ್ಥ್ಯ, ಯಶಸ್ಸು ದೊರೆಯುತ್ತದೆ. ಆದರೆ ಇದರಿಂದ ಕೆಲವರು ಶತ್ರುಗಳ ಕಣ್ಣು ಕೂಡ ಕುಕ್ಕಬಹುದು. ನಿಮ್ಮ ಸಹೋದ್ಯೋಗಿಗಳು ಅಥವಾ ಸ್ಪರ್ಧಿಗಳು ನಿಮ್ಮ ದಾರಿಯನ್ನು ತಪ್ಪಿಸಲು ಹಲವಾರು ರೀತಿಯ ತಪ್ಪು ಮಾಹಿತಿಯನ್ನು ನೀಡಬಹುದು. ಯಾವುದೇ ಕಾರಣಕ್ಕೂ ಕಚೇರಿ ರಾಜಕೀಯದಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಕೆಲಸದ ಪರವಾಗಿ ನೀವು ಮಾತಾಡಬೇಕು. ನಿಮ್ಮ ಕೆಲಸವೇ ನಿಮಗೆ ದೇವರಾಗಿರಬೇಕು. ನೀವು ಮಾಡುವಂತಹ ಕೆಲಸವನ್ನು ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡಿದ್ದೇ ಆದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದು. ನವೆಂಬರ್ ತಿಂಗಳು ನಿಮ್ಮ ಜೀವನದ ಅದೃಷ್ಟದ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಬದಲು ಮಾಡಿಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದ ಸಾಕಷ್ಟು ರೀತಿಯ ನಾನಾ ರೀತಿಯ ಸಮಸ್ಯೆಯಿಂದ ಹೊರಬರ್ತೀರಾ. ಸಂಪೂರ್ಣವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ ನವೆಂಬರ್ ತಿಂಗಳು. ನೀವು ಸಂಪತ್ತು ಮತ್ತು ಸಮೃದ್ಧಿಯ ಅಲೆಯ ಈ ಸಮಯದಲ್ಲಿ ಸಂಪತ್ತು, ಹಣದ ಹರಿವು ತೇಲಿ ಬರುತ್ತದೆ. ಹಣದ ಹರಿವು ಅನಿರೀಕ್ಷಿತ ಮೂಲಗಳಿಂದ ಹರಿದು ಬರುತ್ತದೆ. ಒಟ್ಟಾರೆಯಾಗಿ ನೀವು ಮಾಡುವಂತಹ ಹೂಡಿಕೆಗಳು ವಿಶೇಷವಾಗಿ ಭೂಮಿ, ಮನೆ ಅಥವಾ ದೀರ್ಘಕಾಲದ ಯೋಚನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೆ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮಾಡಿದಂತಹ ಹೂಡಿಕೆಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಆದರೆ ಅತಿ ಆಸೆಗೆ ಬೀಳಬೇಡಿ. ಹಿರಿಯರಿಂದ, ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಸರ್ಕಾರದ ಕಡೆಯಿಂದ ಬರಬೇಕಾಗಿದ್ದಂತಹ ಹಣಕಾಸಿನ ನೆರವು ಈ ತಿಂಗಳು ಸಂಪೂರ್ಣವಾಗಿ ಸರಾಗವಾಗಿ ಬಂದು ನಿಮ್ಮ ಕೈ ಸೇರುತ್ತೆ. ಒಂದು ದೊಡ್ಡ ವ್ಯಕ್ತಿ, ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾರೆ. ಅವರು ಯಾವ ರೂಪದಲ್ಲಾದರೂ ಬರ್ಬೋದು. ನಿಮ್ಮ ಬಾಳ ಸಂಗಾತಿಯಾಗಾದರೂ ಬರ್ಬೋದು, ನಿಮ್ಮ ಸ್ನೇಹಿತರಾಗಾದರೂ ಬರ್ಬೋದು, ನಿಮ್ಮ ಕುಟುಂಬಸ್ಥರಾಗಾದರೂ ಬರ್ಬೋದು. ಯಾವುದೇ ಕಾರಣಕ್ಕೂ ಆ ಒಂದು ವ್ಯಕ್ತಿಯನ್ನು ನೀವು ಗಮನ ಇಟ್ಟು ನೀವು ಅವರ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ಖಂಡಿತವಾಗಿ 100ಕ್ಕೆ 100ರಷ್ಟು ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಹೊಸ ಮಾರ್ಗಗಳು ತಾವಾಗಿ ತೆರೆದುಕೊಳ್ಳುತ್ತೆ. ಹೌದು, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸೃಜನಶೀಲ ಕೌಶಲ್ಯವೇ ನಿಮಗೆ ಹಣವನ್ನು ತಂದುಕೊಡುವ ಸಾಧನವಾಗಬಹುದು. ಹೊಸ ಮನೆ, ವಾಹನ ಅಥವಾ ಆಭರಣವನ್ನು ಖರೀದಿಸುವ ಕನಸು ನನಸಾಗುವ ಸಾಧ್ಯತೆ ಇದೆ. ಪ್ರಬಲವಾದ ಯೋಗ ಕೂಡ ಇದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಸಾಲ ದೂರವಾಗುತ್ತೆ. ನಿಮ್ಮ ಆರ್ಥಿಕ ಶಿಸ್ತು ಮತ್ತು ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಸಂಶಯವಿಲ್ಲದೆ ನೀವು ಹಣವನ್ನು ಗಳಿಸಿಕೊಳ್ತೀರಾ. ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ತೀರಾ. ಈ ಒಂದು ಸಂದರ್ಭ ನಿಮಗೆ ರಾಹುವಿನ ಪ್ರಭಾವದಿಂದ ಸುಲಭವಾಗಿ ಹಣ ಮಾಡುವ ಆಮಿಷಗಳು ನಿಮ್ಮ ಮುಂದೆ ಬರಬಹುದು. ಲಾಟರಿ, ಬೆಟ್ಟಿಂಗ್ ಅಥವಾ ಯಾವುದೇ ರೀತಿಯ ಮೋಸದ ಯೋಜನೆಗಳಿಂದ ಸಂಪೂರ್ಣವಾಗಿ ದೂರ ಇರೋದು ಉತ್ತಮ. ಅತಿಯಾಗಿ ಹೆಚ್ಚು ಆಸೆಯನ್ನು ಪಡೋದು ತಪ್ಪಾಗುತ್ತೆ. ನಿಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವಂತೆ ಈ ಸಂದರ್ಭದಲ್ಲಿ ನೀವು ವರ್ತಿಸೋದ್ರಿಂದ ಬಹಳಷ್ಟು ಕಷ್ಟಪಟ್ಟು ದುಡಿದ ಹಣವನ್ನು ನಂಬಿ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರೋಕ್ಕೆ ಸಾಧ್ಯವಾಗುತ್ತೆ.
ಇನ್ನು ಮೀನಾ ರಾಶಿಯವರಿಗೆ ನವೆಂಬರ್ ತಿಂಗಳು ಬಹಳ ಶಕ್ತಿಯುತವಾಗಿರುವ ಕಾರ್ತಿಕ ಮಾಸ. ಅಷ್ಟೇ ಅಲ್ಲದೆ ಮಹಾಶಿವನ ಅನುಗ್ರಹ ಕೂಡ ಸಿಗೋದ್ರಿಂದ ನಿಮ್ಮ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ. ಹಳೆಯ ಕಾಯಿಲೆಗಳಿಂದ ದೂರವಾಗ್ತೀರಾ. ನಿಮ್ಮ ಜೀವನದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತೀರಾ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ. ಈ ತಿಂಗಳು ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯದ ಮೇಲೆ ಗಮನ ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಒಟ್ಟಾರೆಯಾಗಿ ಮೀನಾ ರಾಶಿಯವರಿಗೆ ನಿಮ್ಮ ಶಕ್ತಿಯ ಆಧಾರ ಸ್ತಂಭವಾಗಿರುವ ನಿಮ್ಮ ಜೀವನದಲ್ಲಿ ಬೆಲೆ ಕೊಡುವಂತಹ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅವರ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ಇರುತ್ತೆ ಮತ್ತು ನೀವು ಮನೆಯಿಂದ ಪ್ರತಿದಿನ ಹೊರಗೆ ಹೋಗುವಾಗ ಗುರು ಹಿರಿಯರ ಆಶೀರ್ವಾದವನ್ನು ತಪ್ಪದೆ ಪಡ್ಕೊಳ್ಬೇಕು. ಇದರಿಂದ ನಿಮ್ಮ ಮಾತುಗಳಿಗೆ ಕುಟುಂಬದಲ್ಲಿ ಗೌರವ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹ, ಗ್ರಹಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಉತ್ತಮವಾಗುತ್ತೆ. ವಿಶೇಷವಾಗಿ ಉನ್ನತ ಶಿಕ್ಷಣ, ಸಾಹಿತ್ಯ, ಕಲಾ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಾ ಇರುವಂತವರಿಗೆ ಅಭೂತಪೂರ್ವ ಯಶಸ್ಸು ಸಿಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತವಾಗಿ ಪಡ್ಕೊಳ್ತೀರಾ. ರಾಹುವಿನ ಪ್ರಭಾವದಿಂದ ಗಮನ ಬೇರೆಡೆಗೆ ಹರಿಯುವ ಒಂದು ಕಾರಣ ಇರೋದ್ರಿಂದ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಅದರಿಂದ ನೀವು ಓದುವ ಮುನ್ನ ನೀವು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಮನಸ್ಸಿಟ್ಟು ಗಮನ ಇಟ್ಟು ವಿದ್ಯಾಭ್ಯಾಸನ ಮುಂದುವರಿಸೋದು ಅತ್ಯುತ್ತಮ. ಇನ್ನು ಮೀನಾ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಪರಿಹಾರವನ್ನು ಅನುಸರಿಸಬೇಕು ಅಂತ ನೋಡೋದಾದ್ರೆ, ನೀವು ಪ್ರತಿದಿನ ಧ್ಯಾನ ಮಾಡೋದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ನಿಮ್ಮ ಮನಸ್ಸು ಗುರಿಗಳ ಮೇಲೆ ಗಮನ ಕೊಡುತ್ತೆ. ಈ ತಿಂಗಳು ನೀವು ಶೈಕ್ಷಣಿಕವಾಗಿ ದೊಡ್ಡ ಸಾಧನೆಯನ್ನ ಮಾಡಬಹುದು. ಇಲ್ಲಿಯವರೆಗೆ ನೀವು ಎಲ್ಲ ಸಕಾರಾತ್ಮಕ ಅಂಶಗಳನ್ನು ತಿಳಿದುಕೊಂಡ್ರಿ. ಅದೇ ರೀತಿ ನಕಾರಾತ್ಮಕ ಅಂಶಗಳು ಬಂದರೂ ಕೂಡ ದೂರ ಮಾಡ್ಕೊಳ್ಳೋಕೆ ನೀವು ಆರಂಭದಲ್ಲೇ ತಿಳಿಸಿದ ರೀತಿ ಯಾವುದೇ ಮಾಯಾಜಾಲ, ಮೋಸದ ಜಾಲದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಯಾವುದೇ ಕಠಿಣ ಸವಾಲು ಬಂದರೂ ಕೂಡ ಗಮನ ಇಟ್ಟು ನಿಮ್ಮ ಕೆಲಸವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿ ಎಲ್ಲ ಕಠಿಣ ಸವಾಲುಗಳು ತಮಗೆ ತಾವಾಗಿ ದೂರವಾಗ್ತಾ ಹೋಗುತ್ತೆ. ಗುರುವಿನ ಅನುಗ್ರಹವನ್ನ ಪಡೆದುಕೊಳ್ಳೋಕೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡೋದು ಉತ್ತಮ. ನಿಮ್ಮ ಶತ್ರುಗಳ ಕಾಟ ದೂರವಾಗುತ್ತೆ, ಗೊಂದಲ ದೂರವಾಗುತ್ತೆ, ಅತಿಯಾದ ಬಾಹುಕತೆ ದೂರವಾಗ್ತಾ ಹೋಗುತ್ತೆ. ನಿಜವಾದ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಎದ್ರದೆ ಕುಗ್ಗದೆ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಜೀವನವನ್ನ ಮುಂದುವರಿಸ್ಕೊಂಡು ಹೋಗಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲ್ ಅನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು. ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸೋದು ತುಂಬಾ ಶುಭ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕನಿಷ್ಠ ಒಂದು 24 ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ. ಇನ್ನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹಾಗೂ ಸಾಯಿಬಾಬಾ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಒತ್ತಡಗಳು ದೂರವಾಗುತ್ತೆ. ಅಂತಿಮ ನಿರ್ಧಾರಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಮುನ್ನ ಯೋಚನೆ ಮಾಡಿ ಮುಂದುವರಿಯಿರಿ. ತಪ್ಪುಗಳನ್ನು ಕ್ಷಮಿಸಿ, ಆದರೆ ತಪ್ಪನ್ನು ಮರಿಬೇಡಿ. ಅತಿಯಾದ ನಿರೀಕ್ಷೆಗಳು ನೋವಿಗೆ ಕಾರಣವಾಗುತ್ತೆ. ಈ ಸವಾಲುಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನು ಜಾಗೃತಗೊಳಿಸಲು, ಜನರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ಜನರನ್ನು ನೀವು ಯಾವ ರೀತಿ ತಿಳಿದುಕೊಳ್ಬೇಕು ಅಂತ ಪಾಠ ಕಲಿಸಲು ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮನ್ನು ಮಾನಸಿಕವಾಗಿ ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡುತ್ತೆ. ಹಾಗಾದರೆ ಮೀನಾ ರಾಶಿಯವರೇ, ನವೆಂಬರ್ ತಿಂಗಳು ನಿಮಗಾಗಿ ಒಂದು ಅವಕಾಶಗಳ ಮಹಾಸಾಗರವನ್ನೇ ಹೊತ್ತು ತರುತ್ತಿದೆ. ಈ ಸಾಗರದಲ್ಲಿ ನೀವು ಈಜಬೇಕಾ ಅಥವಾ ಮುಳುಗಬೇಕಾ ಎಂಬ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ಈ ಸಂದರ್ಭದಲ್ಲಿ ನೀವು ಪ್ರಬಲವಾಗಿ ಈಜಿ ಮುನ್ನಡೆದರೆ, ಎಲ್ಲ ಸುನಾಮಿಗಳನ್ನು ದಾಟಿದರೆ ಯಶಸ್ಸಿನ ಮೆಟ್ಟಿಲನ್ನು ಏರ್ತೀರಾ. ಇಲ್ಲವೆಂದರೆ ಮುಳುಗುವ ಸಾಧ್ಯತೆ ಇದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಿ ನಿಮ್ಮ ಜೀವನದ ದೊಡ್ಡ ಮಟ್ಟದ ಕನಸನ್ನು ನನಸು ಮಾಡಿಕೊಳ್ಳೋಕೆ ಸಜ್ಜಾಗಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.